ಕೆಲವರು ಸಾಹಿತಿಗಳು ಶರಣ ಸಾಹಿತ್ಯದ ತಜ್ಞರು ಹೇಳ್ತಾ ಇದ್ದಾರೆ, ಕೊರಳಲ್ಲಿ ಲಿಂಗಧಾರಣೆ ಇದ್ದ ಕಾರಣಕ್ಕಾಗಿ ಕೆಲವರು ತಕರಾರು ಎತ್ತಿದಾರಂತೆ ಅಂತಕ್ಕಂತೆ. ದಯಮಾಡಿ ಲಿಂಗಧಾರಣೆ ಒಂದು ಸಮಾನತೆ ಸಂಕೇತ. ಹಾಗಾಗಿ ಇಲ್ಲಿ ಮಾಣಿಕಮ್ಮನವರು ಕೂಡ ಲಿಂಗಧಾರಣೆ ಮಾಡಿದ್ರು, ಪೂಜ್ಯ ಸ್ವಾಮೀಜಿಯವರು ಕೂಡ ಲಿಂಗಧಾರಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಯಾರು ಕೂಡ ಅಡ್ಡಿಪಡಿಸಬಾರ್ದು ಅಂತ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೇನೆ. ಆದಷ್ಟು ಬೇಗನೆ ಅಂಬಿಗರ ಚೌಡೆಯನ್ನು ಪುತ್ಥಳಿಯನ್ನ ಅಲ್ಲಿ ಸ್ಥಾಪಿಸಿ ಅನಾವರಣ ಮಾಡಿಸಬೇಕು ಅಂತ ನೋಡ್ಬೋದು. ಎಲ್ಲರಿಗೆ ನಮಸ್ಕಾರಗಳು. ಮಹಾ ತಪಸ್ವಿ ಮಹಾ ಮಾತೆ ಮಾಣಿಕೇಶ್ವರಿ ತಾಯಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಸುಲ್ಫುಲ್ ಶ್ರೀಗಳಿಗೂ, ಪೂಜ್ಯ ಶಿವಯ್ಯ ಸ್ವಾಮಿಯವರಿಗೂ, ಇತರ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಆಯೋಜಕರು, ಆತ್ಮೀಯರು, ವಿಧಾನ ಪರಿಷತ್ತಿನ ಸದಸ್ಯರು, ಹೋರಾಟಗಾರರು, ಈ ಕೋಳಿ ಕಬ್ಬುಲಿಗ ಸಮಾಜದ ಪ್ರಭಾವಿ ಮುಖಂಡರು ಆದಂತ ಮಾನ್ಯ ತಿಪ್ಪಣಪ್ಪ ಕಮಕನೂರ್ ಅವರೇ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ನನ್ನ ಆತ್ಮೀಯ ಮಿತ್ರರು ಆದಂತ ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರೆ, ಇನ್ನೋರ್ವ ನನ್ನ ಅತ್ಯಂತ ಆತ್ಮೀಯ ಮಿತ್ರರು, ಸಚಿವರು ಆದಂತ ಮಾನ್ಯ ಶಣ್ಬಸಪ್ಪ ದರ್ಶನಾಪುರ್ ಅವರ, ಶಾಸಕ ಮಿತ್ರಗಳಾದಂತ ಶ್ರೀ ಬಿ ಆರ್ ಪಾಟೀಲ್ ರವರು, ಶ್ರೀ ಅಲ್ಲಂಪ್ರಭು ಪಾಟೀಲ್ ರವರು, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶ್ರೀ ಬಿ ಜಿ ಪಾಟೀಲ್ ಅವರು, ಶ್ರೀ ಬಾಬುರಾವ್ ಚಿಂಚನ್ಸೂರ್ ಅವರು, ಇಲ್ಲಿ ಶ್ರೀಮತಿ ಕನೀಶ್ ಫತಿಮಾರ್ ಅವರು, ಶ್ರೀ ಮಜರ್ ಅಲಿ ಖಾನ್ ರವರು, ಶರಣು ಮೋದಿ ಅವರು, ನೀಲಕಂಠ ಮೂಲ್ಗೆ ಅವರು, ಶಶಿಲ್ ನಮೋಶಿಜಿ ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇಲ್ಲಿ ಉಪಸ್ಥಿತರಿರುವಂತಹ ವೇದಿಕೆ ಮೇಲೆ ಎಲ್ಲ ಕೋಳಿ ಕಬ್ಬುಲಿಗ ಸಮಾಜದ ಮತ್ತು ಎಲ್ಲಾ ಸಮುದಾಯದ ಪೂಜ್ಯ ಮಾಣಿಕೇಶ್ವರಿ ತಾಯಿ ಅವರ ಭಕ್ತಾದಿಗಳ ಅನಂತ ಮಂದಿರೇ, ಅಕ್ಕ ತಂಗಿಯಂದಿರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರಥಮವಾಗಿ ತಿಪ್ಪಣಪ್ಪ ಕಮಕನೂರ್ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಭವ್ಯವಾದ ದಿವ್ಯವಾದಂತ ಒಂದು ಮಾಣಿಕೇಶ್ವರಿ ತಾಯಿ ಅವರ ಹೆಸರಿನಲ್ಲಿ ಈ ಒಂದು ದೇವಾಲಯವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಇದು ಅತ್ಯಂತ ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ. ನಾವಿಲ್ಲಿ ದೇವಾಲಯಕ್ಕೆ ಬಂದು ಇವತ್ತು ನಾವೆಲ್ಲ ಕೂಡ ಉದ್ಘಾಟನೆ ಮಾಡಿದಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಇಂಥ ಒಂದು ಪವಿತ್ರವಾದಂತ, ಏಕೆಂದ್ರೆ ಇವತ್ತು ದೇವಾಲಯಗಳ ಅವಶ್ಯಕತೆ ಇದೆ. ಪವಿತ್ರವಾದಂತ ಪೂಜ್ಯ ಮಹಾಯೋಗಿನಿ ಮಾಣಿಕೇಶ್ವರಿ ತಾಯಿಯವರು ಏನ್ ನಮ್ಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅನುಷ್ಠಾನಕ್ಕೆ ತರುವಂತದ್ದು, ಅದಕ್ಕೆ ಆಸ್ಪದ ಮಾಡಿಕೊಟ್ಟಂತಹ ತಿಪ್ಪಣಪ್ಪ ಕಮಕನೂರ್ ಅವರಿಗೆ ನನ್ನ ಪರವಾಗಿ, ಸಮಸ್ತ ಎಲ್ಲಾ ಭಕ್ತಾದಿಗಳ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲೇ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದಾರೆ, ಅವರು ಭಕ್ತರಿದ್ದಾರೆ, ನಾವೆಲ್ಲ ಭಕ್ತರೇ ಇದ್ದೀವಿ. ಇವತ್ತು ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೆ ಕಡಿಮೆನೇ ಇದೆ. ನನ್ನ ವೈಯಕ್ತಿಕ ಅನುಭವ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿದ್ದೇವೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಪರಿವಾರದವರೆಲ್ಲರೂ ಇವತ್ತು ಮಾಣಿಕೇಶ್ವರಿ ಮಹಾಯೋಗಿನಿ ತಾಯಿಯವರ ಭಕ್ತಾದಿಗಳಾಗಿ ಪ್ರತಿ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಅವರು ಹೋಗ್ತಿದ್ರು. ನಾವು ಯಾವಾಗ ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಇವತ್ತು ಅಂತ ಸಂದರ್ಭದಲ್ಲಿ ನೆನಪಿದೆ, ಸನ್ಮಾನ್ಯ ಶ್ರೀ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ತಂದೆಯವರಿಗೆ ಮಾಣಿಕೇಶ್ವರಿ ತಾಯಿಯವರು ಒಂದು ಮಾತನ್ನು ಹೇಳಿದ್ರು ಈ ಒಂದು ದೇವಾಲಯದಲ್ಲಿ. ಯಾಕಂದ್ರೆ ಮಹಾಯೋಗಿನಿ ಮಾಣಿಕೇಶ್ವರಿ ತಾಯಿ ಅವರಿಗೆ ಅವರು ಅಹಿಂಸಾವಾದಿಗಳಾಗಿದ್ರು, ಪ್ರಾಣಿ ಹಿಂಸೆಗೆ ಅವರು ಒಪ್ತಾ ಇರಲಿಲ್ಲ. ಹೀಗಾಗಿ ನಮ್ಮ ದೇವಾಲಯದ ಪಕ್ಕದಲ್ಲಿ ಪ್ರಾಣಿ ಹಿಂಸೆ ಆಗ್ತಾ ಇದೆ, ಅದನ್ನು ತಡಿಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಮುಖ್ಯಮಂತ್ರಿಗೆ ಹೇಳಿ ಆದೇಶ ಮಾಡಿಸ್ಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಾದಂತಹ ಶತಾಯುಷಿಗಳು ಪೂಜ್ಯ ಭೀಮಣ್ಣ ಕಂಡ್ರೆಯವರು ಅಲ್ಲಿ ಹೋಗಿ ಗುಂಡೂರಾವ್ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಣಿಕೇಶ್ವರಿ ತಾಯಿಯವರ ಅದೇ ಆಶ್ರಮದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಕರೆಸಿ ಒಂದು ಸಭೆಯನ್ನು ಮಾಡಿಸಿ ಆ ಒಂದು ಪ್ರಾಣಿ ಹಿಂಸೆ ತಡೆಯುವಂತ ಆದೇಶವನ್ನು ಮಾಡಿಸಿದ್ರು. ನನಗೆ ನೆನಪಿದೆ.
ಅದಾದ್ಮೇಲೆ ಸುಮಾರು ಸಲ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ರು ಅವರು. ಕೋಟ್ಯಾಂತರ ಭಕ್ತಾದಿಗಳಂತ ಹೇಳಬಹುದು. ಎಲ್ಲರಿಗೂ ಅನುಭವ ಇದೆ. ದರ್ಶನಾಪುರ ಅವರಿಗೆ ಅನುಭವ ಇದೆ, ಅವ್ರ ತಂದೆಯವ್ರದ್ದು ಪೂಜಾ ದರ್ಶನಾಪುರ ಅವ್ರದ್ದು. ಹಾಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಅನುಭವ ಇದೆ, ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಇದೆ. ಎಲ್ಲರೂ ಇವತ್ತು